ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ಐ ಗೆಸ್ 24ನೇ ತಾರೀಕು ಅಂದರೆ ಇನ್ನೂ 9 ದಿನ ಇದೆ. 24ಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಡೇಟು, ಫ್ರೈಡೆಗೆ 24ನೇ ತಾರೀಕು ಜಾಯ್ನ್ ಆಗಿ ಕಲಿಬೋದು. ಕಲ್ತ್ರೆ ಆಲ್ವೇಸ್ ಮಾರ್ಕೆಟ್ ಫ್ರೂಟ್ಫುಲ್ಲು. ನಿಮಗೂ ಕೂಡ ಲೈಕ್ ಈಸಿ ಮನಿ ಅಂತ ಹೇಳೋದಿಲ್ಲ, ನಾಲೆಡ್ಜಬಲ್ ಮನಿ ಇದು, ಓಕೆನಾ. ಸೊ ನಾಲೆಡ್ಜ್ ಎಷ್ಟು ಬೆಳ್ಕೊಂಡಿರುತ್ತೆ ಅದ್ರ ಮೇಲೆ ನಿಮಗೂ ನಿಮ್ಮ ರಿಸ್ಕ್ ರಿವಾರ್ಡ್ ಗೊತ್ತಾಗ್ತಾ ಇರುತ್ತೆ. ಆ ರಿಸ್ಕ್ ರಿವಾರ್ಡ್ ಮೇಲೆ ಪ್ರಾಫಿಟ್ ಮಾಡ್ತಾ ಹೋಗ್ತೀರಾ, ಓಕೆನಾ. ಅದರ್ವೈಸ್ ಲೈಕ್ ಏನಾಗುತ್ತೆ, ಗ್ಯಾಮ್ಲಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾವುದೋ ಒಂದು ಲೆವೆಲ್ ಯಾರೋ ಒಂದು ಕಾಲ್ ಟಿಪ್ಸ್ ಕೊಡ್ತಾ ಇರ್ತಾರೆ. ಅವ್ನು ಬೈ ಮಾಡುವಂದ ನೀವು ಬೈ ಮಾಡಿದರೆ, ಅವ್ನು ಸೆಲ್ ಮಾಡುವಂದ ನೀವು ಸೆಲ್ ಮಾಡಿದ್ರಿ. ಅವನು ಬೈ ಕೊಡೋ ಹೊತ್ತಿಗೆ ಮಾರ್ಕೆಟ್ ಮೇಲೆ ಹೋಗಿರ್ಬೋದು, ಇನ್ನು ಡೀಪ್ ಹೋಗಿರ್ಬೋದು, ಏನಾರು ಆಗಿರ್ಬೋದು. ಸೊ ಆಲ್ ದೋಸ್ ಥಿಂಗ್ಸ್ ಹ್ಯಾಪನ್. ಸೊ ನಿಮ್ಮ ಓನ್ ಮನಿ ಕಷ್ಟಪಟ್ಟಿರ್ತೀರ, ದುಡ್ಡಿಗೋಸ್ಕರನೇ ಎಲ್ಲರೂ ಕಷ್ಟಪಡೋದು. ಯಾಕೆಂದರೆ ಮೊದಲೆಲ್ಲ ನಾನು ನೋಡ್ದಂಗೂ ಊರಲ್ಲಿ ಲೈಕ್ ಲೇಬರ್ಸ್ ಅವರು ಇವರು ಇದ್ದವರೆಲ್ಲ ದುಡ್ಡಿಗಿಂತ ಮುಂಚೆ ಭತ್ತ ಇಸ್ಕೊಳ್ಳೋರು, ರಾಗಿ ಇಸ್ಕೊಳ್ಳೋರು. ಬಿಕಾಸ್ ಅವ್ರಿಗೇನಂದರೆ ಅವ್ರಿಗೆ ಜಮೀನು ಕಡಿಮೆ ಇರ್ತಿತ್ತು, ಇಲ್ಲ ಲೈಕ್ ಆ ಥರ ಇತ್ತು. ಇವಾಗ ಯಾರು ಅದು ಯಾವುದೂ ಇಸ್ಕೊಳ್ಳಲ್ಲ, ಯಾಕೆಂದರೆ ಗೌರ್ಮೆಂಟ್ ಅವರು ಯಾಕೆ ಕೊಡ್ತಾರೆ, ನಮಗೆ ಯಾಕೆ ಬೇಕದು, ಲೆಟ್ಸ್ ನಮಗೆ ಇದು ಕೊಟ್ಬಿಡಿ, ದುಡ್ಡನ್ನ ಕೊಟ್ಬಿಡಿ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತೆಲ್ಲ ಮನಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್, ಎಲ್ರಿಗೂ ದುಡ್ಡು ಮೇಲೆ ಇರೋದು. ಸೊ ಹಾಗೆ ಆಡ್ ಆನ್ ಮನಿ ಇರುತ್ತೆ, ಸ್ಲೋಲಿ ಕಲಿತಾ ಬನ್ನಿ. ಇದು ಕೂಡ ಒಂದು ಬಿಸ್ನೆಸ್ ಆಗುತ್ತೆ. ಅದರ್ವೈಸ್ ನಿಮಗೆ ಯಾವುದೇ ಕಾರಣಕ್ಕೂ ಸ್ಟಾಕ್ ಮಾರ್ಕೆಟು ಬಿಸ್ನೆಸ್ ಆಗೋದಿಲ್ಲ, ಗ್ಯಾಮ್ಲಿಂಗ್ ಆಗುತ್ತೆ. ದೆನ್ ನೆಗೆಟಿವಿಟಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನೀವೇ ನೆಗೆಟಿವ್ ಸ್ಪ್ರೆಡ್ ಮಾಡೋದು, ಇನ್ನು ಯಾರೂ ಅಲ್ಲ. ಇಲ್ಲಿ ಯಾರು ಟ್ರೈ ಮಾಡಿರ್ತಾರೆ ನೋಡಿ, ಅವ್ರುಗಳು ಸಕ್ಸಸ್ ಕಾಣಲಿಲ್ಲ ಅಂದಾಗ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾರೆ. ನಾನು ಯಾಕೆ ಸಕ್ಸಸ್ ಕಾಣಲಿಲ್ಲ ಅಂತ ಹುಡ್ಕೋದಿಲ್ಲ ಅವರು, ದೇ ವಿಲ್ ಸ್ಟಾರ್ಟ್ ಸ್ಪ್ರೆಡಿಂಗ್ ನೆಗೆಟಿವ್, ಅಷ್ಟೇ ಆಗೋದು. ಅದಕ್ಕೇ ನಿಮಗೆ ಓನ್ಲಿ 10% ಆಫ್ ಟ್ರೇಡರ್ಸ್ ಆಲ್ವೇಸ್ ಗೆಟ್ ಸಕ್ಸಸ್, 90% ಆಫ್ ಟ್ರೇಡರ್ಸ್ ಆಲ್ವೇಸ್ ಲೂಸ್ ದ ಮನಿ, ಅಂದರೆ ಅದೇ ರೀಸನ್ನು, ಓಕೆನಾ. ಸೊ ಇವತ್ತಿನ ಮಾರ್ಕೆಟು ಅಷ್ಟೇ, ಸಿಂಪಲ್ ಆ್ಯಂಡ್ ಈಸಿ ಮಾರ್ಕೆಟು. ನನಗೆ ಈ ಥರದ ರಿಟ್ರೇಸ್ಮೆಂಟ್ಗಳನ್ನ ನಾನು ಲಾಸ್ ಆಗಲಿ ಬೇಕಾದರೆ ಐ ಡೋಂಟ್ ಕೇರ್, ನಾನು ಟ್ರೇಡ್ ಮಾಡ್ದಲೇ ಬಿಡೋದಿಲ್ಲ, ಆ ಥರ ದಿನ ಇದು. ಸೊ ಇವತ್ತು ಒಂದೇನೆಂದರೆ ಸ್ಟೂಡೆಂಟ್ಸ್ಗಳಿಗೆ 23% ಬಂದಿಲ್ಲ. ಯಾಕೆ ಬಂದಿಲ್ಲ ಅನ್ನೋದನ್ನು ಕೂಡ ಹೇಳ್ತೀನಿ. ಸ್ಟೂಡೆಂಟ್ಸ್ ತುಂಬ ಸಲ ಹೇಳಿದ್ದೀನಿ ಕೂಡ ಅದನ್ನು. ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಇದೆ. ಸೊ ಬಿಗ್ ಗ್ಯಾಪ್ ಅಪ್ ಇದ್ದಾಗ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ನಿಮಗೆ ಲೈಕ್ ಎಕ್ಸಾಕ್ಟ್ಲಿ 23%ಗೆ ಬರೋದಿರ್ಬೋದು, ತುಂಬ ಕಡಿಮೆ, ವೆರಿ ರೇರು. ಏನು ಅನ್ನೋದನ್ನು ಗೈಡ್ ಮಾಡೋಣ. ಲೆಟ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್, ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್. ಒಂದು ಉತ್ತಮ ಟ್ರೇಡೇ ಇದನ್ನೇ ಪ್ರಾಫಿಟೇ ಮಾಡಿದ್ದೀನಿ, ಹ್ಯಾಪಿ. ಐ ಗೆಸ್ ಟುಡೇ ಆಲ್ಸೋ ಐ ಮೇಡ್ ಇಟ್ ಟೋಟಲ್ 3 ಟ್ರೇಡ್ಸ್ ಮಾಡಿದ್ದೀನಿ. ಸೊ 3 ಟ್ರೇಡ್ಸ್ ಮಾಡಿದ್ದೀನಿ, ಹಾಗಾಗಿ ನನಗೆ ಇಷ್ಟು ಅಮೌಂಟ್ ಆಗಿದೆ, ಓಕೆನಾ. ರಿಟ್ರೇಸ್ಮೆಂಟಿಗೆ ಬಂತು, ಒಂದು ತೊಗೊಂಡೆ. ಫಸ್ಟ್ ಟ್ರೇಡಲ್ಲಿ ಐ ಕ್ಯಾಪ್ಚರ್ಡ್ 8 ಪಾಯಿಂಟ್ಸ್ಗೇನೋ ಕ್ಯಾಪ್ಚರ್ ಆಯಿತು. ಎಕ್ಸಿಟ್ ಆದೆ, ಬಿಕಾಸ್ ಇನ್ನೊಂದು ಸ್ವಲ್ಪ ರಿಟ್ರೇಸ್ಮೆಂಟ್ ಕೊಡ್ಬೋದು ಅಂತ. ಫರ್ದರ್ ಇನ್ನೊಂದು ಸ್ವಲ್ಪ 10 ಪಾಯಿಂಟ್ ಕೆಳಗಡೆಗೆ ಸಿಕ್ತು ಮತ್ತೆ ಮಾರ್ಕೆಟು. ಅಲ್ಲಿ ಅಗೇನ್ ಐ ಎಂಟರ್ಡ್, ಅಗೇನ್ ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟು 14 ಪಾಯಿಂಟ್ಸ್ ಹತ್ತಿರ 13-14 ಪಾಯಿಂಟ್ಸ್ ಕ್ಯಾಪ್ಚರ್ ಆಯಿತು. ನೆಕ್ಸ್ಟ್ ಅಗೇನ್ ಒಂದು ರಿಟ್ರೇಸ್ಮೆಂಟ್ ಬಂದಾಗ ಅಗೇನ್ ತೊಗೊಂಡೆ, ಅಗೇನ್ ಒಂದು 7-8 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಇಟ್ ಡಿಪೆಂಡ್ಸ್, ಓಕೆನಾ. ಸೊ ನಿಮಗೆ ಎಲ್ಲಿ ಹೈಗೆ ಕಾನ್ಫಿಡೆನ್ಸ್ ಇರುತ್ತೆ ಅಲ್ಲಿ ನಿಮ್ಮ ಫುಲ್ ಫ್ಲೆಡ್ಸ್ ಕ್ವಾಂಟಿಟಿನ ಟ್ರೇಡ್ ಮಾಡ್ತೀನಿ. ಸಮ್ ಟೈಮ್ ಕನ್ಫ್ಯೂಷನ್ ಇದ್ದಾಗ ಕ್ವಾಂಟಿಟಿ ರೆಡ್ಯೂಸ್ ಆಗಿ ಟ್ರೇಡ್ ಮಾಡ್ತೀನಿ. ದೆರ್ ಇಸ್ ನೋ ಫಿಕ್ಸ್ ಥಿಂಗ್ಸ್ ಲೈಕ್, ಬಟ್ ಏನಂದರೆ ಫುಲ್ ಫ್ಲೆಡ್ಸ್ ಕ್ವಾಂಟಿಟಿ ಅಂದರೆ ಏನು, ನನ್ನ ಲಿಮಿಟ್ ಕ್ವಾಂಟಿಟಿ, ಅದ್ರೊಳಗಡೆ ಆಟ ಆಡ್ತಿರ್ತೀನಿ ನಾನು ಕ್ವಾಂಟಿಟಿ ಮ್ಯಾನೇಜ್ಮೆಂಟಲ್ಲಿ. ಸೊ ಅದು ನಿಮಗೆ ಗೊತ್ತಿರಬೇಕು. ಏನಕ್ಕೆ ಅಂದರೆ ಲೈಕ್ ನೀವೇನು ಮಾಡ್ತೀರಾ, ಒಂದು ಲಾಸ್ ಆಯಿತು ಅಂದರೆ ಸ್ಟಾರ್ಟ್ ಮಾಡ್ತೀರಾ ಅವರೇಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಲಾಸ್ಟ್ನ ಅಕ್ಸೆಪ್ಟ್ ಮಾಡಲ್ಲ, ಅವರೇಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ದಟ್ ಈಸ್ ದ ಮೇಜರ್ ಮಿಸ್ಟೇಕ್ ನೀವು ಮಾಡೋದು. ಆ್ಯಂಡ್ ತುಂಬ ಜನ ನೀವು ಇವಾಗಲೂ ಹೇಳ್ತೀರಾ ಲೈಕ್ ನೀವೇನು 7-8 ಪಾಯಿಂಟ್ಸು 10 ಪಾಯಿಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ತೀರಾ ಅಂತ. ಐ ಆಮ್ ಹ್ಯಾಪಿ ವಿತ್ ಇಟ್ ಯಾರು, ಬಿಕಾಸ್ ನಾನು ತುಂಬ ಸಲ ಹೇಳ್ತೀನಿ ಐ ಆಮ್ ಅ ಸ್ಕ್ಯಾಲ್ಪರ್. ನನಗೇನು, ನೀವು ಬೆಳಗ್ಗೆಯಿಂದ ಹೋಲ್ಡ್ ಮಾಡಿ ಸಂಜೆಗೆ ದುಡ್ಡು ಮಾಡ್ಕೊಂಡ್ರು ನೋ ಪ್ರಾಬ್ಲಮ್. ಒಂದೊಂದು ದಿನ ಲೈಕ್ ನಿಮಗೆ ಫುಲ್ ಡೇನು ನಿಮ್ಮ ಡೈರೆಕ್ಷನಲ್ಲಿ ಹೋಗ್ಬೋದು, ಒಂದೊಂದು ದಿನ ನೀವು ಆಪೋಸಿಟ್ ಹೋಗ್ಬೋದು. ನನಗೆ ಅದೇನು ಬೇಕಿಲ್ಲ, ಐ ಆಮ್ ಅ ಸ್ಕ್ಯಾಲ್ಪರ್. ನನಗೇನು ಬೇಕಿರೋ ದಿನದ ಟಾರ್ಗೆಟ್ ರೀಚ್ ಆರ್ ಸಾಕು. ಬಟ್ ಇದೇನು ಟಾರ್ಗೆಟ್, ನನ್ನ ಟಾರ್ಗೆಟ್ ಇರೋದೇ 15,000 ಬಿಡಿ, 15,000ಕ್ಕಿಂತ ಎಕ್ಸ್ಟ್ರಾ ಇಲ್ಲ ನನ್ನ ಟಾರ್ಗೆಟು. ದಿನಕ್ಕೆ 15,000 ಕೊಟ್ಟರೆ ಸಾಕಪ್ಪ. ಸೊ ಲೈಕ್ ನನಗೇನಂದರೆ ತಿಂಗಳಲ್ಲಿ 1-2 ಲಕ್ಷ ದುಡ್ಕೊಂಡ್ರೆ ಸಾಕು. ಐ ಆಮ್ ವೆರಿ ಮಚ್ ಹ್ಯಾಪಿ, ಕಂಫರ್ಟಬಲ್. ದಿನಕ್ಕೆ 1-2 ಅವರ್ಸ್ ವರ್ಕ್ ಮಾಡಿ ನೀವು 15,000 ದುಡಿತೀರಿ ಅಂದರೆ ದೇರ್ ಈಸ್ ನೋ ಸಚ್ ಬಿಸ್ನೆಸ್ ಇನ್ ದಿಸ್ ವರ್ಲ್ಡ್ ಟು ಗಿವ್ ಯು ದಟ್ ಮಚ್. ಸ್ಯಾಲ್ರಿ ಬಗ್ಗೆ ನಾನು ಮಾತಾಡ್ತಿಲ್ಲ, ಸ್ಯಾಲ್ರಿ ಈಸ್ ಅ ಟೋಟಲಿ ಡಿಫ್ರೆಂಟ್ ಕಾನ್ಸೆಪ್ಟ್. ಸ್ಯಾಲ್ರಿ, ಎಂಪ್ಲಾಯ್ಮೆಂಟು, ಕಂಪ್ನಿ ವರ್ಕ್ಸು, ಗೌರ್ಮೆಂಟ್ ಜಾಬ್ಸು, ಅದೆಲ್ಲ ಟೋಟಲಿ, ಯಾಕೆಂದರೆ ಅದು ಮಂತ್ಲಿ ಫಿಕ್ಸ್ಡ್ ಇದೆ. ಇದು ಬಿಸ್ನೆಸ್ ಅಂತ ಕ್ಯಾಟಗರಿಗೆ ಬರುತ್ತೆ ಇದು. ಸೊ ಹಾಗಾಗಿ ಇನ್ನು ನೀವು ನೆಕ್ಸ್ಟ್ ಬೇಕಾದ್ರೆ ಗ್ಯಾಮ್ಲಿಂಗ್ ಅಂತಲೂ ಅಂದ್ಕೊಳ್ಳಿ, ಐ ಡೋಂಟ್ ಮೈಂಡ್ ಇಟ್. ಬಿಕಾಸ್ ನಾಲೆಡ್ಜ್ ಇದ್ದವನು ಎಲ್ಲಿ ಬೇಕಿದ್ರು ಗೆಲ್ತಾನೆ, ನಾಲೆಡ್ಜ್ ಇಲ್ದವನು ಎಲ್ಲಿ ಬೇಕಿದ್ರು ಕಡ್ಡಿ ಮುರ್ಕೊಂಡೆ ಸುತ್ತಾ ಇರ್ತಾನೆ, ಅಷ್ಟೇ. ಸೊ ಇವತ್ತಿಂದು ಏನಕ್ಕೆ ಲೈಕ್ ಸ್ಟೂಡೆಂಟ್ಸಿಗೆ ಬಂದಿಲ್ಲ ಅನ್ನೋದು ಕೂಡ ಹೇಳ್ತೀನಿ. ನಿಮಗೆ ಮಾರ್ಕೆಟ್ ಆಲ್ರೆಡಿ ಇಟ್ ಸೆಲ್ಫ್ ಓಪನ್ಡ್ ಎಷ್ಟು ಗ್ಯಾಪ್ ಅಪ್ಪು, 500 ಪಾಯಿಂಟ್, 460 ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ ಮಾರ್ಕೆಟ್.
460 ಪಾಯಿಂಟ್ ಗ್ಯಾಪ್ ಅಪ್ಪು, ಅಡಿಷ್ನಲ್ ಮೊನ್ನೆದೊಂದು 300 ಪಾಯಿಂಟು, ಸೊ 700 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ. 700 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ ಅಂದಾಗ ದೇರ್ ವಿಲ್ ಬಿ ಚಾನ್ಸ್ 50-50 ಥರ, ಬಿಕಾಸ್ 23%ಗೆ ಬರಬೇಕು ಅಂದರೆ ತುಂಬಾ ಸೈಕಲ್ ಹೊಡಿಬೇಕು ಮಾರ್ಕೆಟು. ಒಂದು ದೊಡ್ಡ ಸೈಕಲ್ ಹೊಡಿದ್ರೆ ಮಾತ್ರ 23%ಗೆ ಬರುತ್ತೆ. ಅಂದರೆ ಏನಂದರೆ ನಾನು ಅಂದ್ಕೊಂಡೆ ಮೊದಲು 2 ಕ್ಯಾಂಡಲ್ ಆಲ್ವೇಸ್ ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೇನು ಐದರ್ ಇಟ್ಸ್ ಅ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್, ದಿಸ್ ಟೈಪ್ ಆಫ್ ರಿಟ್ರೇಸ್ಮೆಂಟ್ ಐ ಲವ್ ಟು ಟ್ರೇಡ್. ಓಕೆನಾ, ನನಗೆ ಈ ಥರ ರಿಟ್ರೇಸ್ಮೆಂಟ್ಗಳು ತುಂಬ ಇಷ್ಟ ಟ್ರೇಡ್ ಮಾಡಲಿಕ್ಕೆ. ವಾಟ್ ಎವರ್ ಮಾರ್ಕೆಟು ಅದು ಎಷ್ಟಾರು ಇದಾಗಿರಲಿ, ನನಗೆ ಹೈಯರ್ ಲೋ ಎಲ್ಲಿಗೆ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ದಿಸ್ ಈಸ್ ದ ಹೈಯರ್ ಹೈ ಅಂತ ಇಟ್ಕೊಂಡ್ರೆ ನೀವು, ಸೊ ನೀವೇನು ಫಾರೆಕ್ಸಲ್ಲಿ ಹೇಳ್ತಿರಲ್ಲ, ಸೊ ತುಂಬ ಜನ ಟ್ರೇಡರ್ಸ್ಗಳು, ಸ್ಮಾರ್ಟ್ ಟ್ರೇಡರ್ಸ್ಗಳು ಹೇಳ್ತಾರಲ್ಲ HHLL HLLH, ಸೊ ಚೋಚೋ ಬ್ರೇಕ್ಔಟ್ BOS ಅದು ಇದು ಅಂತ. ಸೊ ಸೇಮ್ ಅದೇ ಥರನೇ. ಸೊ HH ಅಂದರೆ ನಥಿಂಗ್ ಬಟ್ ಫುಲ್ ಫಾರ್ಮ್ ಹೈಯರ್ ಹೈ ಅಂತ. ಸೊ ದಿಸ್ ಈಸ್ ದ ಹೈಯರ್ ಹೈ ಅಂದ್ಕೊಳ್ಳಿ. ಸೊ ಹೈಯರ್ ಹೈ ಅಂದರೆ ಹೈಯರ್ ಲೋ ಒಂದು ಮಾಡಲೇಬೇಕು ಮಾರ್ಕೆಟು. ದಟ್ಸ್ ಹೈಯರ್ ಲೋ ಈಸ್ ಲೈಕ್ ಐ ಬಿಲೀವ್ ಇಟ್ ದಿಸ್ ಲೆವೆಲ್ ಇಸ್ ಹೈಯರ್ ಲೋ. ಸೊ ಇಲ್ಲಿಂದಲೇ ಒಂದು ಟ್ರೇಡ್ನ ನಾನು ಇಲ್ಲೇ ಎತ್ಕೊಂಡಿದ್ದೆ, ಅದನ್ನೇ ಹೇಳಿದ್ನಲ್ಲ, 7-8 ಪಾಯಿಂಟ್ಸ್ ಐ ಕ್ಯಾಪ್ಚರ್ಡ್. ಸೊ ಅಗೇನ್ ಐ ಟುಕ್ ಅ ಟ್ರೇಡ್ ಎಕ್ಸಾಕ್ಟ್ಲಿ ದಿಸ್ ಲೆವೆಲ್. ಒಂದು 2 ಪಾಯಿಂಟ್ಸ್ ಅಷ್ಟೇ ನನಗೆ ರಿಟರ್ನ್ ತೋರಿಸಿರ್ಬೋದು. ವೆರಿ ಫಾಸ್ಟ್ ಮೂವ್ಮೆಂಟ್ ಆಯಿತು, ಹೋಲ್ಡ್ ಮಾಡಿದೆ. ಮಾರ್ಕೆಟ್ ಹೋಗ್ತಿದೆ, ಚಲೋ ಹೋಗಲಿ ಅಂತ ಎಂಟರ್ಡ್ ಆ್ಯಂಡ್ ಫಿನಿಶ್. ಸ್ವಲ್ಪ ಝೂಮ್ ಔಟ್ ಮಾಡಿ ತೋರಿಸ್ತೀನಿ, ವೀಡಿಯೋದಲ್ಲಿ ನಿಮಗೆ ಪ್ರಾಪರ್ ಕಾಣೋದಿಲ್ಲ, ಐ ಫೀಲ್ ಇಟ್. ಸೊ ಅದಕ್ಕೆ ಸೊ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಒಂದು ಟ್ರೇಡು ಇಲ್ಲಿ ಬಂದಾಗ ತೊಗೊಂಡಿದ್ದೆ, ಬಟ್ ನಾನು ಎಲ್ಲಿ ಟ್ರೇಡ್ಸ್ ಮಾಡಿದ್ದೆ ಅನ್ನೋದು ನಿಮಗೆ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಸೊ ನಿಮ್ಗಳು ಎಲ್ಲಿ ಟ್ರ್ಯಾಪ್ ಆಗಿದ್ದೀರಾ ಅಂದರೆ, ಯು ಥಿಂಕ್ ಇಟ್ ಲೈಕ್ ತು ಮೆನಿ ಪೀಪಲ್ ವಿಲ್ ಸೇ ಫಸ್ಟ್ 5 ಮಿನಿಟ್ಸ್ ಬ್ರೇಕ್ಔಟ್ ಆರ್ ಬ್ರೇಕ್ ಡೌನ್ನ ಟ್ರೇಡ್ ಮಾಡಿ, ಯು ವಿಲ್ ಗೆಟ್ ವೆರಿ ಗುಡ್ ಮನಿ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಓಕೆನಾ, ಸೊ ಇಟ್ ಮೀನ್ಸ್ ನಿಮಗೆ ಇಲ್ಲಿ ಸೊ ಇವತ್ತಿನ ಫ್ರೆಶ್ ಲೋನೇ ಬ್ರೇಕ್ ಡೌನ್ ಆಯಿತು, ಚಲೋ ಮಾರ್ಕೆಟಲ್ಲಿ ಎಂಟ್ರಿ ಆಗೋಣ ಅಂತ. ಟೋಟಲಿ ಹಿಟ್ಸ್ ಎವ್ರಿಬಡಿ ಸ್ಟಾಪ್ ಲಾಸ್ ಯಾರು. ಎಂತೆಂಥ ಒಂದು ಪುಟ್ ಸೈಡಲ್ಲಿ ಯಾರು ಕೂತವನು ಯಾವೊಂದು ಸ್ಟಾಪ್ ಲಾಸ್ನೂ ಉಳಿಸಿಲ್ಲ ಮಾರ್ಕೆಟ್, ಎಲ್ರಿಗೂ ಹೊಡೆದು ಬಿಡ್ತು. ಮತ್ತು ಇನ್ನೊಂದು ನಿಮಗೆ ವಿಕ್ಸ್ ಲೋ ಡ್ರಾಪ್ ಆಗಿದೆ, 18ಗೆ ಬಂದಿದೆ ವಿಕ್ಸು. ಸೊ ಹಾಗಾಗಿ ಪ್ರೀಮಿಯಮ್ಸ್ಗಳು ಸ್ವಲ್ಪ ಇನ್ನೂ ಸ್ಲೋ ಆಗ್ತವೆ. ಮಾರ್ಕೆಟ್ ಆಲ್ರೆಡಿ 24,000 ಕ್ರಾಸ್ ಆಗಿರೋದ್ರಿಂದ ವಾಲಟಿಲಿಟಿ ಕಡಿಮೆ ಆಗುತ್ತೆ ಮಾರ್ಕೆಟಲ್ಲಿ, ಸ್ಲೋ ಆಗ್ತಾ ಹೋಗುತ್ತೆ ಮಾರ್ಕೆಟು. ಅದೇ ಆಗೋದು ಇವತ್ತು. ಸೊ ವಾಲಟಿಲಿಟಿ ಜಾಸ್ತಿ ಇರೋಲ್ಲ ಅಂದ್ಕೊಳ್ತೀನಿ. ಲೆಟ್ ಸಿ, ನೋಡೋಣ, ವಾಲಟಿಲಿಟಿನ ಕಡಿಮೆ ಆಗ್ಬೋದು. ಸೊ ವಿಕ್ಸ್ ಕೂಡ ಡ್ರಾಪ್ ಆಗ್ತಿದೆ. ಸೊ ಹಾಗಾಗಿನೇ ನೆವರ್ ಬಿಲೀವ್ ಇಟ್ ದೀಸ್ ಟೈಪ್ ಆಫ್ ಥಿಂಗ್ಸ್, ಲೈಕ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ, ಸೊ ಇವತ್ತಿನ ಲೋನ ಬ್ರೇಕ್ ಡೌನ್ ಮಾಡಿದೆ, ಪ್ರಾಫಿಟ್ ಬುಕ್ಕಿಂಗ್ ಬಂದ್ಬಿಡುತ್ತೆ ಮಾರ್ಕೆಟಲ್ಲಿ. ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಇವೆಲ್ಲ ಥಿಂಗ್ಸ್ಗಳನ್ನ ನೀವು ಡಬಲ್ ಮೈಂಡ್ಸೆಟ್ಟು, ಎಸ್ ಎಲ್ ಅಂಟಿಂಗ್ ಅಂದ್ರೇನು? ಸೊ ಇಲ್ಲಿಂದ ಬರ್ತೈತಲ್ಲ, ಇದು ಇನ್ನೂ ಹಂಟ್ ಮಾಡ್ಕೊಂಡು ಹೋಗುತ್ತೆ ಅಂತ. ಹಂಟ್ ಮಾಡೋದು ಯಾವಾಗ? ಸಿಂಪಲ್ ಲಾಜಿಕ್, ಇಫ್ ಇಟ್ ಶುಡ್ ಬಿ ಫ್ಲಾಟಿಶ್ ಓಪನ್. ಸೊ ನಾನು ಲೈಕ್ ಇವ್ರಿಗೂ ಅದನ್ನು ಹೇಳಿದೆ, ನಾನು ಸ್ಟೂಡೆಂಟ್ಸ್ಗೂ ಅದನ್ನು ಹೇಳಿದೆ, ಫ್ಲಾಟಿಶ್ ಓಪನ್ ಆದರೆ ಮಾರ್ಕೆಟ್ ವಿಲ್ ಬಿ ಡಿಫಿಕಲ್ಟ್ ಟು ಟ್ರೇಡ್. ಈಸಿ ಟ್ರೇಡ್ ಯಾವಾಗ? ಗ್ಯಾಪ್ ಅಪ್ ಆದರೆ ಅಂತ. ಸೊ ಈಸಿ ಟ್ರೇಡೇ ನನಗೆ ಸಿಕ್ಕಿದ್ದು ಬಿಕಾಸ್ ಆಫ್ ಗ್ಯಾಪ್ ಅಪ್. ಓಕೆನಾ, ಫ್ಲಾಟಿಶ್ ಓಪನ್ ಆಗಿ ಇಲ್ಲಿಂದ ಹಂಟ್ ಮಾಡಿದರೆ SL ಹಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ರಿಟ್ರೇಸ್ಮೆಂಟಲ್ಲಿ ಕೆಳಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಷ್ಟು ದೂರ ಓಪನ್ ಆಗಿಬಿಟ್ಟು ನಿಮಗೆ SL ಹಂಟ್ ಆಗಲಿ ಎಲ್ಲಿಂದ ಹಂಟ್ ಆಗುತ್ತೆ? ನಿಮ್ಮ SL ಯಾವ SL ಹಂಟ್ ಆಗಲ್ಲ, ನೀವೇ ಹಂಟ್ ಆಗ್ತೀರಾ. ಅದೇ ಆಗಿದೆ ಇವತ್ತು, ಹಂಟ್ ಆಗಿದ್ದೀರಾ ಕೂಡ. ಐ ನೋ ದಟ್ ತುಂಬ ಜನ ಹಂಟ್ ಆಗಿರ್ತೀರಾ, ಇಲ್ಲ ಅಂತ ಹೇಳೋದಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ವಿಡಿಯೋನೇ ನೋಡ್ತೀರ ಅಂದಮೇಲೆ ಒಂದು ಲೈಕ್ಸ್ ಮಾಡೋದ್ರಿಂದ ಏನು ನೀವು ಕಳ್ಕೊಳ್ಳೋದಿಲ್ಲ. ಓಕೆನಾ, ನಾನಿಲ್ಲಿ ನಿಮಗೇನು ಎಕ್ಸ್ಟ್ರಾಡಿನರಿ ನಾಲೆಜ್ ಕೊಡ್ತೀನಿ ಅದು ಇದು ಅಂತ ನಾನು ಬೇರೆಯವ್ರ ಥರ ಹೇಳೋದಿಲ್ಲ. ನಾನು ನಿಮಗೆ ಲೈಕ್ ಎಲ್ಲರಿಗಿಂತ ಡಿಫ್ರೆಂಟಾಗಿ ಹೇಳ್ಕೊಡ್ತೀನಿ, ಎಲ್ಲನೂ ಕಾಮನ್. ಬೇರೆಯವ್ರು ಏನು ಹೇಳ್ಕೊಡ್ತೀರಾ ಅಷ್ಟೇ ನಾನು ಹೇಳ್ಕೊಡ್ತಿರೋದು. ಸೊ ನಿಮಗೇನು ಖುಷಿ ಅನಿಸಿದ್ರೆ ಒಂದು ಲೈಕ್ ಮಾಡಿ. ಬಿಕಾಸ್ ರೀಸೆಂಟಾಗಿ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಯೂಟ್ಯೂಬ್ ಅನಾಲಿಟಿಕ್ಸ್ ನನಗೆ ಬಂದಿತ್ತು, ಕಳಿಸ್ಕೊಡ್ತಾರೆ ಯೂಟ್ಯೂಬ್ ಅನಾಲಿಟಿಕ್ಸ್. ಅದರಲ್ಲಿ ಅರ್ಲಿಯರ್ಗೂ ಇಲ್ಲಿ ನೀವು ಯಾವಾಗ ಕಡಿಮೆ ಪ್ರಾಫಿಟ್ ಮಾಡಬೇಕಾದ್ರೆ ಲೈಕ್ಸ್ ಜಾಸ್ತಿ ಇರ್ತಿತ್ತು, ಯಾವಾಗ ನಿಮ್ಮ ಪ್ರಾಫಿಟ್ ಇನ್ಕ್ರೀಸ್ ಆಯಿತು, ಪೀಪಲ್ ಸ್ಟಾರ್ಟ್ ದೇರ್ ರೆಡ್ಯೂಸಿಂಗ್ ಲೈಕ್ಸ್. 2 ಸಿನಾರಿಯೋಸ್ ಇರ್ಬೋದು ಇಲ್ಲಿ. ಆ್ಯಸ್ ಎ ಸೈಕಾಲಜಿ ಫೆಲೋಗೆ ಮೈಂಡ್ಸೆಟ್ಟಲ್ಲಿ ಹೇಳ್ತೀನಿ ನಾನು. ಒಂದು, ಕೆಲವರು ಲೈಕ್ ದಿನ ಹುಡುಗರು ಇವನೇನೋ ಪ್ರಾಫಿಟ್ ಆಳು ಮುಳು ಅಂತ ಆಗ್ತಾನೆ ಅಂತ ಬೋರು. ಇನ್ನು ಕೆಲವರು ಲೈಕ್ ನೋ, ನಾನು ಮಾಡ್ತಿಲ್ಲ ಅಂದರೆ ಅವರು ಮಾಡಬಾರ್ದು. ಸೊ ಇಟ್ ಈಸ್ ರಾಂಗ್, ನಾನು ಯಾಕೆ ಲೈಕ್ ಮಾಡಬೇಕು? ದೋಸ್ ಥಿಂಗ್ಸ್ ವಿಲ್ ಕಾಮನ್. ಓಕೆನಾ, ಹ್ಯೂಮನ್ ಮೆಂಟಾಲಿಟಿನ ಯಾರೂ ರೀಡ್ ಮಾಡಲಿಕ್ಕೆ ಆಗೋದಿಲ್ಲ ವರ್ಡಲ್ಲಿ. ಓಕೆ, ಸೊ ಬಿಕಾಸ್ ದೇರ್ ವಿಲ್ ಬಿ ಮೆನಿ ಟೈಪ್ಸ್ ಆಫ್ ಮೆಂಟಾಲಿಟೀಸ್ ರನ್ ಆಗುತ್ತೆ. ಯಾರು ಏನು ಬೇಕಾದ್ರೂ ಹೇಳ್ಬೋದು, ಬಟ್ ನೋ, ಆ್ಯಕ್ಚುಲಿ ಐ ಆಮ್ ಗಟ್ ಫೀಲಿಂಗಲ್ಲಿ ಹೇಳ್ತೀನಿ, 100% ಯಾರ ಮೆಂಟಾಲಿಟಿನ ಯಾರೂ ರೀಡ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆನಾ, ಓವರ್ ಸ್ಮಾರ್ಟೆಸ್ಟಾಗಿ ಹೇಳ್ಬೋದು ಅಷ್ಟೇ. ಸೊ ಅದಕ್ಕೆ ಹೇಳೋದು. ಸೊ ನಿಮಗೆ ಖುಷಿ ಅನಿಸಿದರೆ ಲೈಕ್ ಮಾಡಿ, ಅದರ್ವೈಸ್ ನಾನೇನು ಫೋರ್ಸ್ ಮಾಡೋದಿಲ್ಲ ಲೈಕ್ ಮಾಡಿ ಇದು ಮಾಡಿ ಅಂತ. ನನಗೆ ಗೊತ್ತು, ಯಾಕೆಂದರೆ ಕರ್ನಾಟಕದಲ್ಲಿ ಟ್ರೇಡರ್ಸ್ಗಳಿರೋದು ಕಡಿಮೆ, ಹಾಗಾಗಿ ನಮ್ಮದು ಚಾನಲ್ ಕೂಡ ಗ್ರೋ ಆಗೋದಿಲ್ಲ. ಚಾನಲ್ ಬೂಸ್ಟ್ ಅಪ್ ಮಾಡಿಸ್ಬೇಕಷ್ಟೇ. ಏನಂದರೆ ಗೂಗಲ್ ಅವರಿಗೆ ಲೈಕ್ ಯೂಟ್ಯೂಬ್ ಅವರಿಗೆ ಸಮ್ ಅಡಿಷ್ನಲ್ ಅಮೌಂಟ್ಸ್ ಪೇ ಮಾಡಿ ಬೂಸ್ಟ್ ಅಪ್ ಮಾಡಿಸಿ ಸಬ್ಸ್ಕ್ರೈಬರ್ ತಗೋಬೇಕು. ಅದೆಲ್ಲ ನಾನ್ಸೆನ್ಸ್ ಥಿಂಗ್ಸು, ಅದೆಲ್ಲ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಅದನ್ನು ಯಾವ ಥರ ಬೂಸ್ಟ್ ಅಪ್ ಮಾಡ್ತಾರೆ ಅಂತ ಇನ್ನೂ ನನಗೆ ಗೊತ್ತಿಲ್ಲ, ಅದರಿಂದ ಯೂಸ್ಫುಲ್ ಇಲ್ಲ. ಓಪನ್ ಆಗಿ ಹೇಳ್ತೀನಿ, ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದ್ರಿಂದ ನೀವು
ಲಕ್ಷಗಟ್ಟಲೆ ದುಡಿತಾರೆ ಇಲ್ಲ ಅಂತಲ್ಲ. ಒಂದು ಪ್ರಮೋಷನಲ್ ವೀಡಿಯೋಸಿಂದ, ಇನ್ಸ್ಟಾಗ್ರಾಮಲ್ಲೂ ಪ್ರಮೋಷನಲ್ ವೀಡಿಯೋಸಿಂದಲೇ ತುಂಬ ಜನ ದುಡಿಯೋದು, ಓಕೆನಾ. ಸೊ ಇನ್ನು ಯೂಟ್ಯೂಬಲ್ಲಿ ನಿಮಗೆ ಅಷ್ಟು ದೊಡ್ಡ ಅಮೌಂಟ್ಸ್ ಎಲ್ಲ ಬರೋದಿಲ್ಲ, ನಾರ್ಮಲ್ ಅಮೌಂಟೇ ಸಿಗೋದು ಯೂಟ್ಯೂಬಲ್ಲಿ, ಹ್ಯೂಜ್ ಅಮೌಂಟ್ಸ್ ಅಂತ ಬರೋದಿಲ್ಲ. ಬಟ್ ಏನಂದರೆ ನಿಮಗೆ ಅದರಲ್ಲಿ ರೆವಿನ್ಯೂ ಇಲ್ಲ ಅಂದರೆ ನೀವು ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೋಬಾರ್ದು. ನನಗೆ ಸ್ಟೂಡೆಂಟ್ಸ್ಗಿರೋ ಮಧ್ಯದಲ್ಲಿ ಬ್ರಿಡ್ಜ್ ಅಂತ ಇರೋದು ಯೂಟ್ಯೂಬು. ಸೊ ನಾನು ಯೂಟ್ಯೂಬಲ್ಲೇ ಸ್ಟೂಡೆಂಟ್ಸ್ಗಳನ್ನ ಕ್ಲಾಸಿಗೆ ಬನ್ನಿ ಅಂತ ಹೇಳ್ಬೋದು, ಇಲ್ಲ ಯೂಟ್ಯೂಬಲ್ಲೇ ನಾನು ಸ್ಟೂಡೆಂಟ್ಸ್ಗಳಿಗೆ ಕೆಲವರು ಕೇಳಿರೋ ಡೌಟ್ಸ್ಗಳನ್ನ ಕಾಮನ್ ಪ್ಲಾಟ್ಫಾರ್ಮ್ ಥರ ಯೂಸ್ ಮಾಡ್ಬೋದು. ಅದು ಒಂದೇ ರೀಸನ್ ಬಿಟ್ಟರೆ ನಾನು ಇವಾಗಲೂ ಹೇಳ್ತೀನಿ, ನೋ ಇನ್ಸ್ಟಾಗ್ರಾಮ್, ನೋ ಫೇಸ್ಬುಕ್, ಯಾವುದ್ರಲ್ಲೂ ನಾವಿಲ್ಲ. ನಾನು ಇರೋದು ಒಂದರಲ್ಲೇ ಯೂಟ್ಯೂಬಲ್ಲಿ. ಅದರಲ್ಲೂ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ನಾನು ಇದ್ದಾಗ ಕಲ್ತ್ಕೊಂಬಿಡಿ, ಓಕೆನಾ, ಅಷ್ಟೇ ಹೇಳೋದು. ಸೊ ಕಲಿಯೋ ಅಂಥವ್ರು 24ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಇವತ್ತಿನ ಟ್ರೇಡಲ್ಲಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಗ್ಯಾಪ್ ಅಪ್ ಆದಾಗ ನಿಮ್ಮ SL ಅಂಟಿಂಗ್ಸ್ ಎಲ್ಲ ನೀವೇ ಯಾಕೆ ಹಂಟಾಗ್ತೀರಿ ಅನ್ನೋದು ಕೂಡ ಗೈಡ್ ಮಾಡಿದ್ದೀನಿ. ಈ ಥರ ಬಿಗ್ ಗ್ಯಾಪ್ ಅಪ್ ಆದಾಗ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡ್ತಿರ್ತಾರೆ. ಇವತ್ತು ರಿಟ್ರೇಸ್ಮೆಂಟ್ ಬರಲಿಲ್ವಾ, ನೋ ಪ್ರಾಬ್ಲಮ್, ನಾಳೆ ಬರುತ್ತೆ. ನಾಳೆ ಬಂದಾಗ ತಗೊಂಬಿಡಿ. ನಾಳೆಗೂ ನಮ್ಗೆ ವ್ಯಾಲಿಡ್ ಇದ್ದೇ ಇರುತ್ತೆ ಲೈನ್ಸ್ಗಳು, ಅವಾಗ ಬಂದಾಗ ನಾಳೆ ತಗೊಳ್ಳೋಣ, ರಿಟ್ರೇಸ್ಮೆಂಟ್ ಬಂದಿಲ್ಲ ಅಂದಾಗ. ಸೊ ಇವತ್ತಂತೂ ಡೌಟ್ಫುಲಿ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಬಂದರೆ ಹ್ಯಾಪಿ, ಇಲ್ಲಾಂದರೆ ಇಲ್ಲೇ ನಿಲ್ಲೋ ಚಾನ್ಸಸ್ ಕೂಡ ಇದೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು 24ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.